ಐನಿಧಿ ಇವತ್ತು ಆ ಹಾವಾಡ್ಸೋನ್ನ ಮನೆ ಒಳಗೆ ಕರ್ಕೊಂಡ್ ಬಂದಿದ್ಲು ಮತ್ತ ಹಾವಿಗೆ ಹಾಲು ಕೂಡ ಕುಡಿಸಿದ್ಲು. ಪಂಡಿತ್ರೆ, ಯಾರು ಅಂತ ಕಂಡು ಹಿಡಿಯೋದಕ್ಕೆ ಯಾವ್ದಾದ್ರು ವಿಧಿ ಇದೆಯಾ ಅಂತ ಹೇಳ್ತೀರಾ? ವಿಧಿ ಅಂತೂ ಇದೆ ಠಾಕೂರ್ ಸಾಹೇಬ್ರೆ. ತಂತ್ರದಿಂದ ಹವನ ಮಾಡಿ, ಹಾಲು ಕುಡಿಸಿ, ಪೂಜೆ ಮಾಡಿ, ಆಮೇಲೆ ಅದಕ್ಕೆ ಬೇಟೆಯ ಹೆಸರು ಹೇಳಿ, ಆಮೇಲೆ ಏನೇ ಆಗ್ಲಿ ಅದು ಅವ್ರಿಗೆ ಮಾತ್ರ ಕಚ್ಚತ್ತೆ, ಬೇರೆ ಯಾರಿಗೂ ಅಲ್ಲ. ಅದೇ ಮತ್ತೆ ವೈನಿಧಿ ಅದ್ರ ಮುಂದೆನೆ ಕೂತಿದ್ರು ಕೂಡ ಆ ಹಾವು ಪಕ್ಕಕ್ಕೆ ಹೋಗಿ ಅತ್ತೆಗೆ ಕಚ್ಚಿತು. ಥ್ಯಾಂಕ್ ಯು. ಯಾಕೆ? ನಿಮ್ಮ ಅಮ್ಮ ನನಗೂ ಅಮ್ಮನೇ ಅಲ್ವಾ? ಎಷ್ಟು ದೊಡ್ಡ ತಪ್ಪು ಮಾಡ್ಬಿಟ್ರು ಆಂಟಿ. ಹಾವು ವೈನಿಧಿಗೆ ಕಚ್ಚೋ ಹಾಗೆ ಮಾಡಿ ಇಬ್ಬರನ್ನು ದೂರ ಮಾಡಕ್ ನೋಡಿದ್ರು. ಉಲ್ಟಾಗಿ ಅವರ ಕಚ್ಚಿಸ್ಕೊಂಡು ಇಬ್ಬರನ್ನು ಒಂದ್ ಮಾಡಿದ್ರು. ಅಣ್ಣ, ಅತ್ತಿಗೆ ಅದು ಹೊರಗಡೆ. ನಮ್ಮಮ್ಮನ್ ಸಾಯಿಸ್ತೀಯ ನೀನು? ನಿನ್ನ ಏನ್ ಮಾಡ್ತಿದ್ಯಾ? ನಿನ್ನ ಸುಮ್ಮನೆ ಬಿಡ. ಕಿರಣ್, ನೋಡ್ದ್ಯಾ, ನೀನ್ ಯಾರಿಗೆ ಬಂದೂಕ್ ತೋರಿಸ್ದ್ಯೋ ಅವಳಿಂದನೇ ಇವತ್ತಿನ ಜೀವ ಉಳಿತು. ಕೃತಜ್ಞತೆ ಹೇಳು ದೇವ್ರಿಗೆ, ಹಾಗೆ ವೈನಿಧಿಗೆ. ಅಮ್ಮ, ಈಗ್ಲೂ ನೀವು ಈ ಹುಡುಗಿನ ಹೊಗಳ್ತಾ ಇದ್ದೀರಾ? ಈ ಹುಡುಗಿ ನಮ್ಮ ಮನೆಗೆ ಬಂದಾಗ್ಲಿಂದ ಒಂದಲ್ಲ ಒಂದು ಅಪಶಕನ ಆಗ್ತಾನೆ ಇದೆ. ಇವತ್ತು ಈ ವೈನಿಧಿಯ ಕಾರಣದಿಂದ ನನ್ನ ಹೆಂಡತಿಯ ಪ್ರಾಣನೇ ಹೋಗ್ತಾ ಇತ್ತು. ವೈನಿಧಿ ಅಮ್ಮನ್ ಪ್ರಾಣ ಉಳಿಸಿದಾಳೆ. ಡಾಕ್ಟರ್ ಹೇಳಿದ್ದೇನೆ, ಇವಳು ಯಾವುದೇ ತರ ನೋವು ಮಾಡಿಲ್ಲ. ಮುಚ್ಚ ಬಾಯಿ, ಹುಚ್ಚು ನನ್ ಮಗನೇ. ಪ್ರೀತಿಯಲ್ಲಿ ಕುರುಡಾಗಿ ಹೋಗಿದ್ಯಾ? ನಿಮ್ಮ ಅಮ್ಮನ್ನು ಮರ್ತು ಹೋಗಿದ್ಯಲ್ಲೋ. ನಿನ್ ಹೆಂಡತಿ ಯಾರಿಗೂ ಬರೀ ನೋವು ಮಾಡ್ತಿಲ್ಲ, ನಮ್ಮ ಅಮ್ಮನ್ ಪ್ರಾಣ ತೆಗಿತಾ ಇದ್ದಾಳೆ ಇವಳು. ಅವತ್ ನೋಡಿದ್ರೆ ತೂಗು ದೀಪ ಅಮ್ಮನ ಮೇಲೆ ಬೀಳ್ತಾ ಇತ್ತು, ಇವತ್ ನೋಡಿದ್ರೆ ತಾಂತ್ರಿಕ ಹಾವು ಅಟ್ಯಾಕ್ ಮಾಡಿದೆ. ಇವೆಲ್ಲ ಏನ್ ಕೋ ಇನ್ಸಿಡೆನ್ಸಾ? ಇದೆಲ್ಲ ಏನ್ ಸುಳ್ಳ? ಹೌದು, ಸುಳ್ಳು. ಡಾಕ್ಟರೇ ಹೇಳಿದ್ದು, ವೈನಿಧಿ ಅಮ್ಮನ್ ಪ್ರಾಣ ಕಾಪಾಡಿದಾಳೆ, ಮತ್ತಿದ್ ನಿಜ. ಡಾಕ್ಟರ್ ಹೇಳಿದ್ ಕೇಳಿಸ್ಕೊಂಡ್ರಿ. ಈಗ ಸ್ವಲ್ಪ ಪಂಡಿತರು ಹೇಳೋದನ್ನು ಕೇಳಿಸ್ಕೊಳ್ಳಿ. ಪಂಡಿತರೆ ಸ್ವಲ್ಪ ಹೇಳಿ.
ಹೇಳ್ಬೈನಿದಿ ಹೇಳಿವಾಗ ಎಲ್ರಿಗೂ. ಆ ವಾಚ್ಮ್ಯಾನ್ ನೋಡಿಲ್ವಾ ನೀನು? ಹಾವಿಗೆ ಪೂಜೆ ಮಾಡೋದನ್ನ, ಹಾವಿಗೆ ಹಾಲು ಕೊಡೋದನ್ನ ಪಂಡಿತರು ಕೂಡ ಇದೇ ತಾಂತ್ರಿಕ ವಿಧಿ ಬಗ್ಗೆನೇ ಹೇಳ್ತಾ ಇರೋದು. ನಿಜ ಏನ್ ಹೇಳಿ ಎಲ್ರಿಗೂ. ಇಲ್ಲ ಇಲ್ಲ, ವೈನಿಧಿ ಹೀಗೆ ಮಾಡಕ್ ಸಾಧ್ಯ ಇಲ್ಲ. ವೈನಿಧಿ ಏನು ಮಾಡಿಲ್ಲ. ನೀನ್ ಮಾತಾಡಬೇಡ, ಸುಮ್ನಿರ. ಹೆಂಡತಿ ಸೆರಗಿ ಹಿಡ್ಕೊಂಡು ಸುತ್ತಾವ್ ನೀನು. ನಿನಗಂತೂ ಏನು ಗೊತ್ತಾಗಲ್ಲ, ಆದ್ರೆ ನನಗೆ ಎಲ್ಲ ಕ್ಲಿಯರ್ ಆಗಿ ಕಾಣಿಸ್ತಿದೆ. ಈ ಹುಡುಗಿ ಯಾವಾಗ ಈ ಮನೆ ಕಾಲಿಟ್ಲು ಪಣ ತೊಟ್ಟೆ ಬಂದಿದ್ದಾಳೆ. ಇವಳು ಈ ಮನೆಗೆ ಬರೋ ಇವತ್ತಿಗೂ ಮುಂಚೆ ಅಮ್ಮನಿಗೆ ಯಾವ ಅನಾಹುತನೂ ಆಗಿರ್ಲಿಲ್ಲ. ಇವತ್ ನಮ್ಮ ಅಮ್ಮನ ಪ್ರಾಣ ಅಪಾಯದಲ್ಲಿದೆ. ಅದು ಕೇವಲ ಇವಳಿಂದಾಗಿ. ಅವ್ರು ನನಗೂ ತಾಯಿನೇ, ಮಲ ತಾಯಿ. ಹಾ, ನಿನೀಗ ಅವರು ಮಲ್ತಾಯಿ. ಅವ್ರನ್ನ ಸ್ವಂತ ತಾಯಿ ಅನ್ಕೊಂಡಿದ್ರೆ ಅಮ್ಮನ್ಕಿಂತ ಹೆಚ್ಚಾಗಿ ಇವಳನ್ನ ಹಚ್ಕೋತಿರ್ಲಿಲ್ಲ ನೀನು. ನಿಂಗ್ ಗೊತ್ತಾ, ಅಮ್ಮಂಗಾಗಿರೋದಕ್ಕೆ ಯಾವ ಔಷಧಿ ಕೂಡ ಇಲ್ಲ. ಮತ್ ಡಾಕ್ಟರ್ ಏನ್ ಬೇಕಾದ್ರೂ ಹೇಳಿ, ಆದ್ರೆ ತಾಂತ್ರಿಕ ಹಾವಿನ ವಿಷಕ್ಕೆ ಯಾವ ಮದ್ದು ಇಲ್ಲ. ಇದೇನ್ ಪಂಡಿತರೆ, ಏನ್ ಹೇಳ್ತೀರ ನೀವು? ನಿಜವಾಗ್ಲೂ ತಂತ್ರದಿಂದ ಮಾಡಿರೋ ಹಾವು ಕಚ್ಚಿದ್ರೆ ಅದಕ್ಕೆ ಯಾವುದೇ ಚಿಕಿತ್ಸೆ ಇರೋದಿಲ್ಲ. ಎಲ್ಲ ಸುಳ್ಳು, ಎಲ್ಲ ಸುಳ್ಳು. ಈ ಕಿರಣ್ ಕೂಡ ಸುಳ್ಳು ಹೇಳ್ತಿದ್ದಾನೆ. ಎಲ್ಲ ವೈನಿಧಿ ನಿಜ ಹೇಳ್ತಿದ್ದಾಳೆ ಅಷ್ಟೇ. ಈ ಅಮ್ಮಂಗೇನು ಆಗಲ್ಲ ಅಲ್ವಾ? ಅಮ್ಮಂಗೇನು ಆಗಲ್ಲ. ಎಲ್ಲ ಸುಳ್ಳು ಹೇಳ್ತಿದ್ದೀರಾ. ಅಮ್ಮಂಗೇನು ಆಗಲ್ಲ. ಏನೂ ಆಗಲ್ಲ. ಕೌಶ್ ಅಂಕಲ್, ಅಲ್ಲಿ 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 ಆಂಟಿ. ಏನಾಯ್ತು ಊರ್ಮಿಳಾಗೆ? ಏನಾಯ್ತು ಅಮ್ಮಂಗೆ? ಏನಾಯ್ತು ಅಮ್ಮಂಗೆ? ಏನಾಯ್ತು? ಹಾವಿನ ವಿಷ ಕಡಿಮೆ ಆಗೋದ್ರ ಬದಲು ಜಾಸ್ತಿನೇ ಆಗ್ತಿದೆ. ಇಡೀ ದೇಹ ನೀಲಿ ಕಟ್ತಾ ಇದೆ. ನಾನು ಹೇಳಿದ್ನಲ್ವಾ, ಇದೆಲ್ಲ ಇವಳು ಮಾಡಿರೋ ಮಾಟ. ನಡೀರಿ ನಡೀರಿ, ಬೇಗ ನಡೀರಿ ಪ್ಲೀಸ್. ನಿಮ್ಮ ಪೂಜೆ ಕಾರಣದಿಂದ ವೈನಿಧಿ ಜೀವ ಏನೋ ಉಳ್ಕೋತು, ಆದ್ರೆ ಅವರಿಬ್ರು ಸಂಬಂಧನ ನೆಮ್ಕೈ ಕಾಪಾಡೋಕ್ಕಾಗಲ್ಲ. ಕೌಶಿಕ್ ಮನ್ಸಲ್ಲಿ ಸಂಶಯ ಅನ್ನೋ ಬೀಜ ಮತ್ತೊಮ್ಮೆ ಚಿಗುರೊಡ್ದಾಗಿದೆ. ಊರ್ಮಿಳಾ ಸಾವಿನ ದೂಷಣೆ ಈಗ ವೈನಿಧಿ ತಲೆ ಮೇಲೆ ಬರುತ್ತೆ. ಇಂಥ ಕಳಂಕಿತ ಜೀವನನ ಜೀವಿಸೋದ್ರಲ್ಲಿ ಏನ್ ಅರ್ಥ ಇದೆ? ಅವ್ರ ಸಂಬಂಧ ಕೂಡ ಈಗ ಈ ಹಾಲಿನ ತರ ಆಗಿದೆ. ಇದರಲ್ಲಿ ಪೌಷ್ಟಿಕಾಂಶ ಇಲ್ಲ, ಕೇವಲ ವಿಷ ತುಂಬಿಕೊಂಡಿದೆ. ನಾನಂತೂ ನಿಮ್ಗೆ ಮುಂಚೆನೆ ಹೇಳಿದ್ದೆ ಇದಕ್ಕೆ ಚಿಕಿತ್ಸೆ ನಿಮ್ ಡಾಕ್ಟರ್ ಹತ್ರ ಇಲ್ಲ ಅಂತ.